ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶದ ಅಂತ್ಯದ ಆರಂಭವಾಗಿದೆ. ತನ್ನ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸುತ್ತಿದ್ದ ಸಿಂಹಿಣಿಯನ್ನ ದೇಶದಿಂದ ಓಡಿಸಿದ ತಪ್ಪಿಗೆ ಈಗ ಬಾಂಗ್ಲಾ ಶಿಕ್ಷೆ ಅನುಭವಿಸುವ ಕಾಲ ಹತ್ತಿರ ಬಂದಿದೆ. ಮತಾಂಧ ಶಕ್ತಿಗಳ ಕುತಂತ್ರಕ್ಕೆ ಬಲಿಯಾದ ಬಾಂಗ್ಲಾ ಈಗ ಸಂಪೂರ್ಣವಾಗಿ ಬರ್ಬಾದ್ ಆಗುವ ಸನಿಹದಲ್ಲಿದೆ. ಸ್ನೇಹಿತರೆ, ನಾವು ದಿನಗಳ ಹಿಂದೆ ಬಾಂಗ್ಲಾದೇಶಕ್ಕೆ ಮ್ಯಾನ್ಮಾರ್ನ ಅರಾಕಾನ್ ಆರ್ಮಿಯಿಂದ ದೊಡ್ಡ ಆಪತ್ತು ಇದೆ ಅನ್ನುವ ಬಗ್ಗೆ ವಿಡಿಯೋ ಮಾಡಿದ್ವಿ. ಈ ವಿಚಾರ ಈಗ ನಿಜವಾಗಿದೆ. ಅರಾಕಾನ್ ಆರ್ಮಿ ಬಾಂಗ್ಲಾದ ವಾಯುನೆಲೆ ಮೇಲೆ ದಾಳಿ ಮಾಡಿಬಿಟ್ಟಿದೆ. ಹಾಗಂತ ಇದು ವಾಯು ದಾಳಿ ಅಲ್ಲ. ಯಾವ ರೀತಿ ಶೇಖ್ ಹಸೀನಾ ಅವರ ವಿರುದ್ಧ ಕಲ್ಲು ತೂರಾಟದ ಹೋರಾಟ ನಡೆದಿತ್ತು, ಅದೇ ರೀತಿ ಈಗ ಬಾಂಗ್ಲಾ ವಾಯು ನೆಲೆಯಲ್ಲಿದ್ದ ಸೈನಿಕರ ಮೇಲೆ ಕಲ್ಲು ತೂರಲಾಗಿದೆ. ಬಾಂಗ್ಲಾ ಸೈನಿಕರು ಏನೇನೋ ಮಾಡೋದಕ್ಕೆ ಸಾಧ್ಯವಾಗದೆ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಟ ಮಾಡಿದ್ದಾರೆ. ಬಾಂಗ್ಲಾ ನಾಗರಿಕರ ರೂಪದಲ್ಲಿ ಅರಾಕಾನ್ ಆರ್ಮಿಯ ಸದಸ್ಯರು ಬಾಂಗ್ಲಾ ಸೈನಿಕರ ಮೇಲೆ ಮನ ಬಂದಂತೆ ಕಲ್ಲು ತೂರಾಟ ಮಾಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ವಾಯು ನೆಲೆ ಮೇಲೆ ನುಗ್ಗಿದ 100ರಿಂದ 200 ಜನ ಬಾಂಗ್ಲಾ ಸೈನಿಕರ ವಿರುದ್ಧ ಮೊದಲು ಜಗಳಕ್ಕೆ ನಿಂತು ಬಿಟ್ಟಿದ್ರು. ಜಗಳ ತಾರಕಕ್ಕೇರಿ ಮುಂದೆ ಘರ್ಷಣೆ ನಡೆದು ಬಿಟ್ಟಿದೆ. ಇದನ್ನ ಎದುರಿಸಲಾಗದ ಬಾಂಗ್ಲಾ ಸೈನಿಕರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಕೆಲವು ವಿಡಿಯೋಗಳಲ್ಲಿ ಸೈನಿಕರು ತನ್ನದೇ ದೇಶದ ನಾಗರಿಕರ ಮೇಲೆ ಫೈರಿಂಗ್ ನಡೆಸಿರೋದು ಕಂಡು ಬಂದಿದೆ. ಅರೆ, ನೀವು ಹೇಳ್ತಾ ಇರೋದ್ರಲ್ಲಿ ಫುಲ್ ಕನ್ಫ್ಯೂಷನ್ ಇದೆ. ಮೊದಲಿಗೆ ಅರಾಕಾನ್ ಆರ್ಮಿ ಬಾಂಗ್ಲಾ ವಾಯು ನೆಲೆ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ರಿ, ಈಗ ನಾಗರಿಕರು ದಾಳಿ ಮಾಡಿದ್ರು ಅಂತಾನು ಹೇಳ್ತಿದ್ದೀರಿ. ಇದರಲ್ಲಿ ಯಾವುದು ಸತ್ಯ ಅಂತ ನೀವು ಕೇಳಬಹುದು. ಅದರ ಸತ್ಯಾಸತ್ಯತೆ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಷ್ಟಕ್ಕೂ ಏನಿದು ಅರಾಕಾನ್ ಆರ್ಮಿ? ಈ ಆರ್ಮಿಗೆ ಬಾಂಗ್ಲಾದೇಶದ ವಿರುದ್ಧ ಸಿಟ್ಯಾಕೆ? ಬಾಂಗ್ಲಾ ವಾಯು ನೆಲೆ ಮೇಲೆ ದಾಳಿ ಮಾಡಿದ್ದು ಯಾರು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾದಲ್ಲಿ ಹಿಂಸಾಚಾರಗಳು ನಿಂತಿಲ್ಲ. ಶೇಖ್ ಹಸೀನಾ ಅವರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಲು ಶುರುವಾದ ಹಿಂಸಾಚಾರ ಈಗ ಬೇರೆ ಬೇರೆ ರೂಪದಲ್ಲಿ ನಡೀತಾನೇ ಇದೆ. ಅಲ್ಲಿಗೆ ಬಾಂಗ್ಲಾ ಜನರಿಗೆ ನೆಮ್ಮದಿ ಅನ್ನೋದೇ ಇಲ್ಲದಂತಾಗಿದೆ. ಏನೋ ಮಾಡೋದಕ್ಕೋಗಿ ಈಗ ಬಾಂಗ್ಲಾದಲ್ಲಿ ಏನೇನೋ ಆಗ್ತಾ ಇದೆ. ಈಗ ಬಾಂಗ್ಲಾ ಮಯನ್ಮಾರ್ ಗಡಿ ಪ್ರದೇಶದಲ್ಲಿರುವ ಬಾಂಗ್ಲಾದೇಶಕ್ಕೆ ಸೇರಿದ ವಾಯುನೆಲೆಯಲ್ಲಿ ದೊಡ್ಡ ಮಟ್ಟದ ಘರ್ಷಣೆ ನಡೆದು ಬಿಟ್ಟಿದೆ. ಕಾಕ್ಸ್ ಬಜಾರ್ ಸಮೀಪದ ಪಾರಾ ಪ್ರದೇಶದ ಬಳಿ ಬಾಂಗ್ಲಾ ವಾಯುಪಡೆಯ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಈ ದಾಳಿ ನಡೆಸಿದ್ದು ಯಾರು ಅನ್ನೋದು ಈಗ ಎದ್ದಿರುವ ಪ್ರಶ್ನೆ. ದೃಶ್ಯಗಳನ್ನ ನೋಡಿದ್ರೆ ಅಲ್ಲಿನ ಸ್ಥಳೀಯರೇ ತಮ್ಮ ಸೈನಿಕರ ವಿರುದ್ಧ ತಿರುಗಿ ಬಿದ್ದಂತೆ ಕಾಣಿಸುತ್ತಿದೆ. ನಾಗರಿಕರೇ ತಮ್ಮ ವಾಯು ನೆಲೆ ಮೇಲೆ ದಾಳಿ ಮಾಡಿದಂತೆ ವಿಡಿಯೋಗಳಲ್ಲಿ ಕಾಣಿಸುತ್ತಿದೆ. ಇಲ್ಲಿ ಈ ದಾಳಿಯ ಮೇಲೆ ಹಲವು ವಾದಗಳಿದೆ. ಒಂದು ಸುದ್ದಿಯ ಪ್ರಕಾರ ಮೋಟಾರ್ ಬೈಕ್ನಲ್ಲಿದ್ದ ವ್ಯಕ್ತಿಯೊಬ್ಬ ಹೆಲ್ಮೆಟ್ ಧರಿಸದಿದ್ದಕ್ಕಾಗಿ ವಾಯುನೆಲೆಯ ಸೈನಿಕರು ಆತನನ್ನ ತಡೆದಿದ್ದರ ಪರಿಣಾಮ ವಾಗ್ವಾದ ನಡೆದಿತ್ತು. ಆ ಬಳಿಕ ಹಿಂಸಾಚಾರ ಭುಗಿಲೆದ್ದಿತ್ತು. ಆ ವ್ಯಕ್ತಿಯ ಸಂಬಂಧಿಕರು ಮತ್ತು ನೆರೆ ಹೊರೆಯವರು ಬಂದು ವಾಯುನೆಲೆಯ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದ್ರು. ಇದೇ ಮುಂದೆ ದೊಡ್ಡ ಘರ್ಷಣೆಯ ರೂಪ ಪಡೆದುಕೊಂಡಿತ್ತು ಅನ್ನುವ ವರದಿಯಾಗಿದೆ. ಇನ್ನು ಕೆಲವು ಪತ್ರಿಕೆಗಳು ವರದಿ ಮಾಡಿರುವ ಪ್ರಕಾರ ಘರ್ಷಣೆಯ ಹಿಂದೆ ಅರಾಕಾನ್ ಆರ್ಮಿಯ ಕೈವಾಡ ಇದೆ. ಅರಾಕಾನ್ ಆರ್ಮಿಯ ಸದಸ್ಯರೇ ನಾಗರಿಕರ ವೇಷದಲ್ಲಿ ಬಂದು ದಾಳಿ ನಡೆಸಿದ್ದಾರೆ, ಜಗಳ ಮಾಡಿದ್ದಾರೆ ಅಂತ ಹೇಳುವ ವರ್ಗವೂ ಕೂಡ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಈ ವಾಯುನೆಲೆ ಮಯನ್ಮಾರ್ನ ಗಡಿ ಪ್ರದೇಶದಲ್ಲಿದೆ. ಅದರಲ್ಲೂ ಬಾಂಗ್ಲಾ ಗಡಿ ಪ್ರದೇಶದಲ್ಲಿರುವ ಒಂದು ಭಾಗವನ್ನ ಈಗಾಗಲೇ ಮಯನ್ಮಾರ್ನ ಅರಾಕಾನ್ ಆರ್ಮಿ ವಶಪಡಿಸಿಕೊಂಡಿದೆ. ಮುಂದಿನ ಟಾರ್ಗೆಟ್ ರೂಪದಲ್ಲಿ ಅರಾಕಾನ್ ಆರ್ಮಿ ಈ ರೀತಿ ದಾಳಿ ಮಾಡ್ತಾ ಇದೆ. ನಾಗರಿಕರ ರೂಪದಲ್ಲಿ ಬಂದು ದಾಳಿ ಮಾಡಿದ್ರೆ ಅಥವಾ ಜಗಳ ಮಾಡಿದ್ರೆ ಸೈನಿಕರು ಪ್ರತಿದಾಳಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ ಅಂತ ಬಾಂಗ್ಲಾದ ಹಲವು ಮಾಧ್ಯಮಗಳು ಸುದ್ದಿ ಮಾಡಿವೆ. ಇನ್ನು ಘರ್ಷಣೆಯಲ್ಲಿ ಬಾಂಗ್ಲಾ ವಾಯುಪಡೆಯ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನುವ ಸುದ್ದಿ ಕೂಡ ಇದೆ. 4 ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಒಬ್ಬರು ಆಫೀಸರ್ ಕೂಡ ಗಂಭೀರ ಗಾಯಗೊಂಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕಲ್ಲು ತೂರಾಟಗಳೆಲ್ಲ ನಡೆದ ಮೇಲೆ ಅಲ್ಲಿನ ಸ್ಥಳೀಯರು ಅಕ್ಷರಶಃ ರೊಚ್ಚಿಗೆದ್ದು ಬಿಟ್ಟಿದ್ರು. ವಾಯುನೆಲೆಗೆ ಬೆಂಕಿ ಇಡೋದಕ್ಕೆ ಮುಂದಾಗಿದ್ರು. ಆದರೆ ಇದನ್ನ ತಡೆಯುವಲ್ಲಿ ಬಾಂಗ್ಲಾ ವಾಯುಪಡೆಯ ಸೈನಿಕರು ಯಶಸ್ವಿಯಾಗಿದ್ದಾರೆ. ಅಲ್ಲಿಗೆ ಬಾಂಗ್ಲಾದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಅಲ್ಲಿನ ಜನ ತನ್ನದೇ ದೇಶದ ಸೈನಿಕರ ವಿರುದ್ಧ ತಿರುಗಿ ನಿಲ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಬೇಕಾದರೂ ಆಗುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಆರಂಭದಲ್ಲೇ ಹೇಳಿದಂತೆ ಅರಾಕಾನ್ ಆರ್ಮಿ ಬಾಂಗ್ಲಾದೇಶದ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡಿದೆ. ರಕೈನ್ ಅನ್ನುವ ಪ್ರದೇಶ ಈಗ ಅರಾಕಾನ್ ಆರ್ಮಿಯ ಸಂಪೂರ್ಣ ಹಿಡಿತಕ್ಕೆ ಬಂದು ಬಿಟ್ಟಿದೆ. ಅಲ್ಲಿಗೆ ಬಾಂಗ್ಲಾಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ತೊಂದರೆ ಆಗೋದರಲ್ಲಿ ಅನುಮಾನ ಬೇಡ. ಅಷ್ಟಕ್ಕೂ ಈ ಅರಾಕಾನ್ ಆರ್ಮಿ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಅರಾಕಾನ್ ಆರ್ಮಿ ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಮಯನ್ಮಾರ್ ದೇಶದ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿರಬೇಕು.
1784ಕ್ಕೂ ಮುನ್ನ ಮಯನ್ಮಾರ್ನ ಈ ಭಾಗದಲ್ಲಿ ಅರಕಾನ್ ಅನ್ನುವ ಸಾಮ್ರಾಜ್ಯ ಇತ್ತು. ಅಂದಿನ ಕಾಲದಲ್ಲಿ ಈ ಭಾಗದ ಸಂಪೂರ್ಣ ಆಡಳಿತವನ್ನ ಮಾಡ್ತಾ ಇದ್ದಿದ್ದು ಇದೇ ಅರಕನ್ನರು. ಆದರೆ 1784ರ ನಂತರ ಬರ್ಮಾದ ರಾಜರು ಈ ಪ್ರದೇಶವನ್ನ ಆಕ್ರಮಿಸಿಕೊಳ್ತಾರೆ. ಅಂದಿನಿಂದ ಮಯನ್ಮಾರ್ನ ಈ ಭಾಗದಲ್ಲಿ ಬರ್ಮಾ ರಾಜರ ಆಡಳಿತ ಶುರುವಾಗುತ್ತೆ. ಆದರೂ ಇಲ್ಲಿನ ಜನರು ಅರಕಾನ್ ಸಾಮ್ರಾಜ್ಯವನ್ನ ಮರೆತಿರಲಿಲ್ಲ. ಎಲ್ಲಿವರೆಗೆ ಅಂದರೆ ಬರ್ಮಾ ಮಯನ್ಮಾರ್ ಆಗಿ ಬದಲಾವಣೆ ಆಗಿದೆ. ಅಲ್ಲಿನ ರಾಜ ಆಡಳಿತ ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ನಂತರ ಮಿಲಿಟರಿ ಆಡಳಿತ ಬಂದರೂ ಅಲ್ಲಿನ ಜನ ಅರಕಾನ್ ಅನ್ನುವ ಸಾಮ್ರಾಜ್ಯವನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ 2006ರಲ್ಲಿ ಅಲ್ಲಿನ ಜನ ಸೇರಿಕೊಂಡು ಅರಕಾನ್ ಆರ್ಮಿ ಎನ್ನುವ ಪಡೆಯನ್ನೇ ಕಟ್ಟಿಬಿಡ್ತಾರೆ. ಒಂದು ದೇಶದಲ್ಲಿ ಯಾವ ರೀತಿ ಮಿಲಿಟರಿ ವ್ಯವಸ್ಥೆ ಇರುತ್ತೋ ಅಂಥದ್ದೇ ಮಿಲಿಟರಿ ವ್ಯವಸ್ಥೆಯನ್ನ ಈ ಅರಕಾನ್ ಪಡೆ ಕಟ್ಟಿಕೊಳ್ಳುತ್ತೆ. ನಂತರ ಯಾವ ಪ್ರದೇಶವನ್ನ ಒಂದು ಕಾಲದಲ್ಲಿ ಅರಕಾನ್ ಸಾಮ್ರಾಜ್ಯ ಆಡಳಿತ ನಡೆಸ್ತಾ ಇತ್ತೋ ಆ ಪ್ರದೇಶವನ್ನ ಅರಕಾನ್ ಆರ್ಮಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ. ಅರಕಾನ್ ಆರ್ಮಿಯಲ್ಲಿರುವ ಸೈನಿಕರ ಪೈಕಿ 60% ಬುದ್ಧರಿದ್ದರೆ 35% ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ. ಈ ಪಡೆಯಲ್ಲಿ 30,000ಕ್ಕೂ ಹೆಚ್ಚು ಸೈನಿಕರಿದ್ದಾರೆ. ಇದೇ ಅರಕಾನ್ ಆರ್ಮಿ ಈಗ ಬಾಂಗ್ಲಾಗೆ ಮುಳ್ಳಾಗುವ ಸಾಧ್ಯತೆ ದಟ್ಟವಾಗಿದೆ. ಶೇಖ್ ಹಸೀನಾ ವಿರುದ್ಧವಾಗಿ ಶುರುವಾದ ಹೋರಾಟ ಈಗ ಬಾಂಗ್ಲಾ ಹಾಗೂ ಮಯನ್ಮಾರ್ನ ಅರಕಾನ್ ಆರ್ಮಿಯ ನಡುವೆ ಬಂದು ನಿಂತಿದೆ. ಹಸೀನಾ ವಿರುದ್ಧ ಅದೇಗೋ ಗೆದ್ದು ಬಿಟ್ರು, ಆದರೆ ಅರಕಾನ್ ಆರ್ಮಿಯ ವಿರುದ್ಧ ಗೆಲ್ಲೋದು ತುಂಬಾನೇ ಕಷ್ಟ. ಕಾರಣ ಅದೊಂದು ದೊಡ್ಡ ರೆಬಲ್ ಪಡೆ. ಬಾಂಗ್ಲಾದ ಆರ್ಮಿಯನ್ನ ಕೂಡ ಇವರು ಕೇರ್ ಮಾಡೋದಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಮ್ಯಾನ್ಮಾರ್ ಗಡಿ ಪ್ರದೇಶದ ದೊಡ್ಡ ಭಾಗ ಅರಕಾನ್ ಆರ್ಮಿಯ ಹಿಡಿತಕ್ಕೆ ಸಿಲುಕಿಬಿಟ್ಟಿದೆ. ಮ್ಯಾನ್ಮಾರ್ ದೇಶದ ಆರ್ಮಿಯಂತೂ ಅರಕಾನ್ ಬಂಡುಕೋರರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗದೆ ಸಂಪೂರ್ಣವಾಗಿ ಶರಣಾಗಿ ಹೋಗಿದೆ. ಹೀಗಾಗಿ ಬಂಡುಕೋರರ ಪಡೆಯೇ ತಮ್ಮ ಆಡಳಿತವನ್ನ ಆರಂಭ ಮಾಡಿಬಿಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಅರಕಾನ್ ಆರ್ಮಿ ನಿಧಾನವಾಗಿ ಬಾಂಗ್ಲಾವನ್ನೇ ಟಾರ್ಗೆಟ್ ಮಾಡಿಕೊಂಡು ಮುಂದೆ ಬರ್ತಾ ಇದೆ. ಬಾಂಗ್ಲಾದ ಕೆಲವು ಭಾಗಗಳನ್ನು ವಶಪಡಿಸಿಕೊಳ್ಳುವ ಗುರಿ ಅರಕಾನ್ ಆರ್ಮಿಗಿದೆ. ಮುಂದಿನ ದಿನಗಳಲ್ಲಿ ಅರಕಾನ್ ಆರ್ಮಿ ಬಾಂಗ್ಲಾದೇಶದ ವಿರುದ್ಧ ದೊಡ್ಡ ಮಟ್ಟಿನ ಯುದ್ಧ ಘೋಷಣೆ ಮಾಡಿದ್ರು ಅಚ್ಚರಿ ಇಲ್ಲ. ಅರಕಾನ್ ಆರ್ಮಿಯ ಸೈನಿಕರು ಇತ್ತೀಚೆಗಷ್ಟೇ ಸಮರಾಭ್ಯಾಸವನ್ನ ಕೂಡ ನಡೆಸಿದ್ರು. ಆರಂಭದಲ್ಲಿ ಮಯನ್ಮಾರ್ ವಿರುದ್ಧ ಕಾದಾಟ ನಡೆಸ್ತಾ ಇದ್ದ ಅರಕಾನ್ ಆರ್ಮಿ ಈಗ ಬಾಂಗ್ಲಾದತ್ತ ದೃಷ್ಟಿ ನೆಟ್ಟಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಅರಕಾನ್ ಆರ್ಮಿ ಅನ್ನೋದು ಸಾಮಾನ್ಯ ಪಡೆಯಲ್ಲ. ಮ್ಯಾನ್ಮಾರ್ನ ಸೈನಿಕರು ಕೂಡ ಅರಕಾನ್ ಆರ್ಮಿಯ ವಿರುದ್ಧ ಹೋರಾಟ ಮಾಡಲಾಗದೆ ಶರಣಾಗಿದ್ರು. ಹೀಗಾಗಿ ಬಾಂಗ್ಲಾಗೆ ಕೂಡ ಅರಕಾನ್ ಆರ್ಮಿ ಅಂದರೆ ಭಯ ಇದೆ. ಮುಂದೆ ಏನಾಗಬಹುದು ಅಂತ ಕೇಳಿದರೆ, ಸದ್ಯ ಅರಕಾನ್ ಆರ್ಮಿ ವಶಪಡಿಸಿಕೊಂಡಿರುವ ಪ್ರದೇಶಗಳು ಹಾಗೂ ಮುಂದೆ ವಶಪಡಿಸಿಕೊಳ್ಳುವ ಪ್ರದೇಶಗಳನ್ನು ಸೇರಿಸಿಕೊಂಡು ಒಂದು ಹೊಸ ದೇಶವೇ ಉದಯವಾಗಬಹುದು. ಮ್ಯಾನ್ಮಾರ್ ಹಾಗೂ ಬಾಂಗ್ಲಾದೇಶದ ನಡುವೆ ಹೊಸ ದೇಶ ನಿರ್ಮಾಣವಾದರೂ ಅಚ್ಚರಿ ಇಲ್ಲ. ಅರಕಾನ್ ಆರ್ಮಿಯ ಗುರಿ ಇರೋದು ಕೂಡ ಅದೇ. ಈಗ ಮಯನ್ಮಾರ್ನಲ್ಲಿ ತನಗೆ ಬೇಕಾದ ಪ್ರದೇಶಗಳನ್ನು ವಶಪಡಿಸಿಕೊಂಡಿರುವ ಅರಕಾನ್ ಪಡೆ ಮುಂದೆ ಬಾಂಗ್ಲಾದೇಶದ ಮೇಲೆ ಕಣ್ಣಿಟ್ಟಿದೆ. ಅದರ ಮೊದಲ ಹೆಜ್ಜೆ ಅನ್ನುವಂತೆ ನಾಗರಿಕ ರೂಪದಲ್ಲಿ ಬಾಂಗ್ಲಾ ವಾಯುಪಡೆಯ ಮೇಲೆ ದಾಳಿ ಮಾಡಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಬಾಂಗ್ಲಾದ ಪಾಪದ ಕೊಡ ತುಂಬಿದೆ ಅನ್ಸುತ್ತೆ. ಯಾವ ಹಿಂಸಾಚಾರದ ಮೂಲಕ ಶೇಖ್ ಹಸೀನಾ ಅವರನ್ನ ಓಡಿಸಲಾಗಿತ್ತು, ಅದೇ ಹಿಂಸಾಚಾರದ ಮೂಲಕ ಯೂನಸ್ನ ಪಟ್ಟ ಕೂಡ ಅಲುಗಾಡುತ್ತಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ಬಾಂಗ್ಲಾ ಅನ್ನುವ ದೇಶವೇ ಇಲ್ಲದಂತಾಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.